ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಪ್ರಿಪರೇಷನ್ಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ನಿಂದ 15 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಯೂನಿಟ್ ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಕೆಇ ದವರು ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅಕ್ಟೋಬರ್ 11 ರಂದು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಇವಾಗ ಪ್ರಿಪರೇಷನ್ ಅನ್ನು ಆರಂಭ ಮಾಡಿ. ಸೊ ಕೆಸೆಟ್ ನಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆ ಹೇಳ್ತಾ ಇದ್ದಾವೆ. ಪೇಪರ್ 2 ಒಂದು ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ. ಪೇಪರ್ 1 ನ ಟೀಚಿಂಗ್ ಅಂಡ್ ರಿಸರ್ಚ್ ಅಂತ ಕರಿತೀವಿ. ಸೊ ಇದರಲ್ಲಿ 50 ಪ್ರಶ್ನೆಗಳನ್ನ ಕೊಟ್ಟಿರಲಾಗುತ್ತೆ, ಒಟ್ಟು 100 ಅಂಕಗಳು. ಸೊ ಈ ಒಂದು ಪೇಪರ್ 1 ಪ್ರಿಪರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಹೊಸ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀವಿ. ನೋಟ್ಸ್ ಅನ್ನ ನೀಡ್ತೀವಿ. 5000+ MCQ PDF ಅನ್ನ ಕೊಡ್ತೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಏನಾದ್ರು ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಸೊ ಜೊತೆಗೆ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಮೂಲಕ ಜಾಯ್ನ್ ಆಗಬಹುದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಸೊ ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್, what is the main objective of formative evaluation? Option A, to find out difficulties in learning. Option B, to enhance students learning. Option C, to promote students to the next class. Option D, to develop cooperation among students. So ಇಲ್ಲಿ ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಗೆ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಆಪ್ಷನ್ ಎ, ಕಲಿಕೆಯಲ್ಲಿನ ತೊಂದರೆಗಳನ್ನ ಕಂಡುಹಿಡಿಯುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಕಲಿಕೆಯನ್ನ ಹೆಚ್ಚಿಸುವುದು. ಆಪ್ಷನ್ ಸಿ, ಮುಂದಿನ ತರಗತಿಗೆ ಉತ್ತೇಜಿಸುವುದು. ಆಪ್ಷನ್ ಡಿ, ವಿದ್ಯಾರ್ಥಿಗಳ ನಡುವೆ ಸಹಕಾರವನ್ನು ಅಭಿವೃದ್ಧಿಪಡಿಸುವುದು. ಸೊ ಹಿಯರ್ ಈಸಿಲಿ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಸಿ. ಆಪ್ಷನ್ ಸಿ ಅನ್ನು ನಾವು ಇಲ್ಲಿ ತೆಗೆದುಹಾಕಬಹುದು. ಅಂಡ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇಸ್ ನಾಟ್ ಡೆವಲಪಿಂಗ್ ಕೋಆಪರೇಷನ್. ಆಪ್ಷನ್ ಡಿ ಅನ್ನ ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ಅಂಡ್ ವೆನ್ ಎವರ್ ಯು ಆರ್ ಫೈಂಡಿಂಗ್ ದ ಡಿಫಿಕಲ್ಟೀಸ್ ಇನ್ ಲರ್ನಿಂಗ್, ಇಟ್ ವಿಲ್ ಬಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ಆಪ್ಷನ್ ಎ ಕ್ಯಾನ್ ಬಿ ಎಲಿಮಿನೇಟೆಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟು ಎನ್ಹಾನ್ಸ್ ದ ಸ್ಟೂಡೆಂಟ್ಸ್ ಲರ್ನಿಂಗ್, ವಿದ್ಯಾರ್ಥಿಗಳ ಕಲಿಕೆಯನ್ನು ಹೆಚ್ಚಿಸುವುದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಒಂದು ಮುಖ್ಯ ಗುರಿಯಾಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, it will help the students to identify their strengths and weaknesses and also target that need to work. So help faculty to recognize where the students are struggling and address problems immediately. So ಈ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಏನಾಗ್ತದೆ, ಇದು ಕಂಟಿನ್ಯೂ ಆಗಿ ನಡೀತಾ ಇದೆ ಸ್ಟಾರ್ಟಿಂಗ್ ಇಂದ ಕೋರ್ಸ್ ಮುಗಿಯೋ ತನಕನು. ಸೊ ವಿದ್ಯಾರ್ಥಿಗಳ ಸ್ಟ್ರೆಂತ್, ವೀಕ್ನೆಸಸ್ ಎಲ್ಲವನ್ನ ಫೈಂಡ್ ಔಟ್ ಮಾಡಿ ಸೊ ವಿದ್ಯಾರ್ಥಿಗಳ ಕಲಿಕೆಯನ್ನು ಹೆಚ್ಚಿಸುವುದು ಇದರ ಗುರಿಯಾಗಿರುತ್ತೆ. Question number 2, which of the following options is not fitting to online teaching concept? ಸ್ವಯಂ ಪ್ರಭಾ, ಮೂಕ್, ಶೋಧಗಂಗಾ, ಗೂಗಲ್ ಮೀಟ್. ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಆನ್ಲೈನ್ ಬೋಧನಾ ಪರಿಕಲ್ಪನೆಗೆ ಹೊಂದಿಕೆಯಾಗುವುದಿಲ್ಲ ಅಂತ ಕೇಳಿದರೆ. ಸೊ the right answer is option C, ಶೋಧಗಂಗಾ. So ಸ್ವಯಂ ಪ್ರಭಾ, ಮೂಕ್, massive open online courses, and Google Meet, all these are ಹೆಲ್ಪಿಂಗ್ ಫಾರ್ ಆನ್ಲೈನ್ ಟೀಚಿಂಗ್, ಬಟ್ ಶೋಧಗಂಗಾ ವಿಲ್ ನಾಟ್. ಸೊ ಇಲ್ಲಿ ಸ್ವಯಂ ಪ್ರಭಾ ಆಗಿರ್ಬೋದು, ಮೂಕ್ ಆಗಿರ್ಬೋದು, ಗೂಗಲ್ ಮೀಟ್ ಆಗಿರ್ಬೋದು, ಮೂರು ಕೂಡ ಈ ಒಂದು ಆನ್ಲೈನ್ ತರಗತಿಗಳಿಗೆ ಆನ್ಲೈನ್ ಬೋಧನೆಗೆ ಸಹಾಯ ಮಾಡ್ತಾ ಇದ್ದೇವೆ. ಆದ್ರೆ ಶೋಧಗಂಗಾ ಅಲ್ಲ. ಶೋಧಗಂಗಾ ಇಟ್ ಈಸ್ ಅ reservoir of Indian thesis is a digital repository of the thesis and dissertation submitted to universities in India. So ಎಲ್ಲ PhD holders ಏನ್ thesis ಅನ್ನ ಸಬ್ಮಿಟ್ ಮಾಡ್ತಾರೆ, ಸೊ ಅವೆಲ್ಲವೂ ಕೂಡ ಇಲ್ಲಿ ಶೋಧಗಂಗಾನಲ್ಲಿ ಸ್ಟೋರ್ ಆಗಿರ್ತವೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಇನ್ ರಿಲೇಷನ್ ಟು ಸ್ವಯಂಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ನಿಜ ಅಲ್ಲ? Option 1, it is a Sanskrit acronym that stands for Study Webs of Active Learning for Young Aspiring Minds. Option B, it is an Indian massive open online course platform. Option C, it has been developed jointly by MHRD and UGC. It is under Digital India to give a coordinated stage and pre-entry to web courses covering all advanced education and skill sector courses. The right answer is option 3. It has been developed by MHRD and UGC. This is not true. So remaining sentences are correct. ಇದರ ಒಂದು ಫುಲ್ ಫಾರ್ಮ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್, ಇದು ಕೂಡ ಸರಿಯಾಗಿದೆ. ಸೊ ಇಟ್ ಈಸ್ ಮ್ಯಾಸಿವ್ ಓಪನ್ ಆನ್ಲೈನ್ ಕ್ಲಾಸ್, ಮುಕ್ತ ಆನ್ಲೈನ್ ಕೋರ್ಸ್ ಆಗಿದೆ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಕೂಡ ಸರಿಯಾಗಿದೆ. ಇದು ಒಂದು ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಆಗಿದೆ. ಸೊ ಇದರ ಮುಖ್ಯ ಉದ್ದೇಶ ಎಲ್ಲ ವೆಬ್ ಕೋರ್ಸ್ಗಳಿಗೆ ಸಂಘಟಿತ ಹಂತ ಮತ್ತು ಉಚಿತ ಪ್ರವೇಶವನ್ನ ನೀಡುವುದು.
ಸೊ ಆಪ್ಷನ್ ಬಿ ಇದು MHRD ಮತ್ತೆ UGC ಇಂದ ಸ್ಟಾರ್ಟ್ ಆಗಿಲ್ಲ. ಆಪ್ಷನ್ ಸಿ ಸರಿಯಾಗಿದೆ. ಸೊ ಸ್ವಯಂ it is an Indian government massive open online course. So it stands for Study Webs of Active Learning for Young Aspiring Minds. So and this was launched by MHRD, Ministry of Human Resource Development. So question number 4, which of the following are game based learning platforms? ಕೆಳಗಿನವುಗಳಲ್ಲಿ ಆಟ ಆಧಾರಿತ ಕಲಿಕೆಯ ವೇದಿಕೆಗಳು ಯಾವುವು ಅಂತ ಕೇಳಿದರೆ ಕಹೂತ್, ಸಾಕ್ರೇಟಿವ್, then quiz, then EPG Pathashala, then Edmodo. Here the correct answer is option B. A, B and C are correct. So Kahoot, Socrative and quiz, these are the ಗೇಮ್ ಬೇಸ್ಡ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ಕವೋತ್ ಆಗಿರ್ಬೋದು, ಸಾಕ್ರೇಟಿವ್ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಇವು ಮೂರು ಕೂಡ ಆಟದ ಆಧಾರಿತ ಕಲಿಯುವ ವಿಧಾನಗಳಾಗಿವೆ. ಸೊ ಕವೋತ್ it allows educators to engage their students with dynamic and interactive game based learning. So in the same way Socrative, it is an innovative new site in which educators can differentiate instruction through a unique game based learning system. Quizlet, it is a super simple tool to help students study, learn and practice new materials. So ಮೂರು ಕೂಡ ಆಟದ ಆಧಾರಿತ ಕಲಿಯುವ ವಿಧಾನಗಳಾಗಿವೆ. Question number 5, classifications that are commonly utilized has a way of describing different kinds of learning behaviors and characteristics that we wish our students to develop is termed as. ನಮ್ಮ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಬೇಕೆಂದು ನಾವು ಬಯಸುವ ವಿವಿಧ ರೀತಿಯ ಕಲಿಕಾ ನಡವಳಿಕೆಗಳು ಮತ್ತು ಗುಣಲಕ್ಷಣಗಳನ್ನು ವಿವರಿಸುವ ವಿಧಾನವಾಗಿ ಸಾಮಾನ್ಯವಾಗಿ ಬಳಸಲಾಗುವ ವರ್ಗೀಕರಣವನ್ನ ಏನಂತ ಕರಿತೀವಿ? ಕ್ಲಾಸಿಫಿಕೇಶನ್ ದಟ್ ಆರ್ ಕಾಮನ್ಲಿ ಯುಟಿಲೈಸ್ಡ್ ಹ್ಯಾಸ್ ಅ ವೇ ಆಫ್ describing different kinds of learning behaviors and characteristics that we wish our students to develop. Option A, objective based education. Option B, objectives of education. Option C, educational taxonomy. Option D, domains of learning. The correct answer is option C, educational taxonomy. So question number 6, the purpose of lesson plan is option A, to prepare all that the teacher wants to teach in the class. Option B, to enumerate the teaching strategies to be adopted. Option C, to make detailed plan about reviewing questioning. Option D, to set the objectives of teaching a lesson in the class. ಪಾಠ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ, ಶಿಕ್ಷಕರು ಒಂದೇ ತರಗತಿಯಲ್ಲಿ ಕಲಿಸಲು ಬಯಸುವ ಎಲ್ಲವನ್ನ ಸಿದ್ಧಪಡಿಸುವುದು. ಆಪ್ಷನ್ ಬಿ, ಅಳವಡಿಸಿಕೊಳ್ಳಬೇಕಾದ ಬೋಧನಾ ತಂತ್ರಗಳನ್ನ ಪಟ್ಟಿ ಮಾಡುವುದು. ಆಪ್ಷನ್ ಸಿ, ಮರುಪರಿಶೀಲನೆಯ ಪ್ರಶ್ನೆಯ ಬಗ್ಗೆ ವಿವರವಾದ ಯೋಜನೆಯನ್ನ ಮಾಡುವುದು. ಆಪ್ಷನ್ ಡಿ, ತರಗತಿಯಲ್ಲಿ ಪಾಠವನ್ನು ಕಲಿಸುವ ಉದ್ದೇಶಗಳನ್ನ ಹೊಂದಿಸಲು. Here the relevant answer is option D. The main purpose of lesson plan is to set the objectives of teaching a lesson in the class. So ಪಾಠ ಯೋಜನೆ ಮುಖ್ಯ ಉದ್ದೇಶ ತರಗತಿಯಲ್ಲಿ ಪಾಠವನ್ನು ಕಲಿಸುವ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು. So lessons plan communicate to learners what they will learn and how they will be assessed, and they help instructor to organize the content, material, time, instructional strategies and also assistance in the classroom. ಸೊ ಈ ಪಾಠ ಯೋಜನೆ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಇದನ್ನ ಕಂಟೆಂಟ್ ಅನ್ನ ರೆಡಿ ಮಾಡಲು, ಸೊ ಮಟೀರಿಯಲ್ ಸರಿಯಾಗಿ ಬಳಸಿಕೊಳ್ಳಲು, ಟೈಮ್ ಬಗ್ಗೆ, ಸ್ಟ್ರಾಟಜೀಸ್ ಬಗ್ಗೆ ಇತ್ಯಾದಿ ಕಲಿಕೆ ಒಂದು ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳಲು ಇದು ಮುಖ್ಯವಾಗಿದೆ. Question number 7, the main purpose of maintaining a human climate in the classroom is. Option A, understand each student's family background. Option B, enhance development of total personality of student. Option C, know the interest and special needs of each student. Option D, promote constructive and positive behavior among students. ತರಗತಿಯಲ್ಲಿ ಈ ಒಂದು ಹ್ಯೂಮನ್ ಕ್ಲೈಮೇಟ್, ಮಾನವ ಹವಾಮಾನವನ್ನು ನಿರ್ವಹಿಸುವ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ, ಪ್ರತಿ ವಿದ್ಯಾರ್ಥಿಯ ಕುಟುಂಬದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಬಿ, ವಿದ್ಯಾರ್ಥಿಯ ಒಟ್ಟು ವ್ಯಕ್ತಿತ್ವದ ಬೆಳವಣಿಗೆಯನ್ನು ಹೆಚ್ಚಿಸುವುದು. ಆಪ್ಷನ್ ಸಿ, ಪ್ರತಿ ವಿದ್ಯಾರ್ಥಿಯ ಆಸಕ್ತಿ ಮತ್ತು ವಿಶೇಷ ಅಗತ್ಯಗಳನ್ನು ತಿಳಿಯುವುದು. ಆಪ್ಷನ್ ಡಿ, ವಿದ್ಯಾರ್ಥಿಗಳಲ್ಲಿ ರಚನಾತ್ಮಕ ಮತ್ತು ಸಕಾರಾತ್ಮಕ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು, ಉತ್ತೇಜಿಸುವುದು. ದ ರೆಲೆವೆಂಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಎನ್ಹಾನ್ಸ್ ಡೆವಲಪ್ಮೆಂಟ್ ಆಫ್ ಟೋಟಲ್ ಪರ್ಸನಾಲಿಟಿ ಆಫ್ ಎ ಸ್ಟೂಡೆಂಟ್. ಸೊ ಒಂದು ತರಗತಿಯ ಮುಖ್ಯ ಉದ್ದೇಶ ಕೂಡ ಇದೇ ಆಗಿರುತ್ತೆ, ವಿದ್ಯಾರ್ಥಿಯ ಒಟ್ಟು ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನ ತರುವುದು.
Question number 8. Arrange the following according to the year in which the report was implemented. ವರದಿಯನ್ನು ಕಾರ್ಯಗತಗೊಳಿಸಿದ ವರ್ಷಕ್ಕೆ ಅನುಗುಣವಾಗಿ ಕೆಳಗಿನವುಗಳನ್ನು ಜೋಡಿಸಿ ಅಂತ ಹೇಳಿದ್ದಾರೆ. ಸಾರ್ಜೆಂಟ್ ರಿಪೋರ್ಟ್, ಮುದಲಿಯರ್ ಕಮಿಷನ್ ರಿಪೋರ್ಟ್, ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್, ಯಶ್ಪಾಲ್ ಕಮಿಟಿ ರಿಪೋರ್ಟ್. The correct answer is option C 1, 3, 2, 4. Andre first Sargent report, then University Education Commission, then Mudaliar Commission, at the end Yashpal Committee. Question number 9. The major function educational philosophy is 2. The major function of educational philosophy is option A, update teachers' knowledge about the subject of teaching. Option B, examine the rational foundations of school practices. Option C, maintain a proper control over students. Option D, make an individual self-dependent. ಶೈಕ್ಷಣಿಕ ತತ್ವಶಾಸ್ತ್ರದ ಮುಖ್ಯ ಕಾರ್ಯ ಏನು? ಆಪ್ಷನ್ ಎ, ಬೋಧನೆಯ ವಿಷಯದ ಬಗ್ಗೆ ಶಿಕ್ಷಕರ ಜ್ಞಾನವನ್ನು ನವೀಕರಿಸುವುದು. ಆಪ್ಷನ್ ಬಿ, ಶಾಲೆಯ ಅಭ್ಯಾಸಗಳ ತರ್ಕಬದ್ಧ ಅಡಿಪಾಯವನ್ನು ಪರೀಕ್ಷಿಸುವುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಮೇಲೆ ಸರಿಯಾದ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವುದು. ಆಪ್ಷನ್ ಡಿ, ಒಬ್ಬ ವ್ಯಕ್ತಿಯನ್ನ ಸ್ವಾವಲಂಬನೆಯನ್ನಾಗಿ ಮಾಡುವುದು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. The major function of educational philosophy is examine the rational foundations of school practices. So ಈ ಒಂದು ಶೈಕ್ಷಣಿಕ ತತ್ವಶಾಸ್ತ್ರದ ಮುಖ್ಯ ಉದ್ದೇಶ ಶಾಲೆಯ ಅಭ್ಯಾಸಗಳ ತರ್ಕಬದ್ಧ ಅಡಿಪಾಯವನ್ನು ಪರೀಕ್ಷಿಸುವುದು. Question number 10, match the following. So levels of teaching and focus. So here let us move to the answer directly. The right answer is option A. Memory level of teaching, least thoughtful level, understanding level of teaching, mastery of the subject, reflective level of teaching, most thoughtful level, autonomous level, control over one's own learning. Question number 11. Which among the following are teacher-centered methods? ಸೊ ಈ ಕೆಳಗಿನಲ್ಲಿ ಯಾವುದು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನಗಳಾಗಿವೆ? ಸೊ ಇನ್ ದಿಸ್ ಮೆಥಡ್ ಟೀಚರ್ ಇಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್. He needs perfect discipline in the class. He is controlling the students. Option 1, lecturing with PowerPoint presentation. Option 2, heuristic method. Option C, 3, team teaching. Fourth one is pair share discussion. ಉಪನ್ಯಾಸ, ಹ್ಯೂರಿಸ್ಟಿಕ್ ವಿಧಾನ, ತಂಡ ಬೋಧನೆ, ಜೋಡಿ ಹಂಚಿಕೆ ಚರ್ಚೆಗಳು ಯಾವುವು ಇಲ್ಲಿ ಶಿಕ್ಷಕ ಕೇಂದ್ರಿತ ವಿಧಾನಗಳಾಗಿವೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಓನ್ಲಿ 1 and 3. Yes, lecturing with proper PowerPoint presentation and team teaching. Question number 12. The type of test which is related to mastery learning. Option A, diagnostic test. Option B, criterion reference test. Option C, norm reference test. Option D, achievement test. ಪಾಂಡಿತ್ಯದ ಕಲಿಕೆಗೆ ಸಂಬಂಧಿಸಿದ ಪರೀಕ್ಷೆಯ ಪ್ರಕಾರ. ಆಪ್ಷನ್ ಎ, ರೋಗ ನಿರ್ಣಯ ಪರೀಕ್ಷೆ. ಆಪ್ಷನ್ ಬಿ, ಮಾನದಂಡ ಉಲ್ಲೇಖಿಸಿದ ಪರೀಕ್ಷೆ. ಆಪ್ಷನ್ ಸಿ, ನಾರ್ಮ್ ಉಲ್ಲೇಖಿತ ಪರೀಕ್ಷೆ. ಆಪ್ಷನ್ ಡಿ, ಸಾಧನಾ ಪರೀಕ್ಷೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಾನದಂಡ ಉಲ್ಲೇಖಿತ ಪರೀಕ್ಷೆ. ಆಪ್ಷನ್ 2, criterion reference test. Criterion reference tests and assessments are designed to measure student performance against a fixed set of predetermined criteria, which is written descriptions of what students are expected to know and be able to do at specific stage of the education. Question number 13. NEP 2020 has introduced the term ABC, which stands for NEP 2020 ಪ್ರಕಾರ ABC ಅಂದರೆ ಆಪ್ಷನ್ ಎ, ಅಸೆಸ್ಮೆಂಟ್ ಬೇಸ್ಡ್ ಆನ್ ಕ್ರೆಡಿಟ್ಸ್. ಆಪ್ಷನ್ ಬಿ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್. ಆಪ್ಷನ್ ಸಿ, ಅಸೆಸ್ಮೆಂಟ್ ಬ್ಲೆಂಡೆಡ್ ಕರಿಕ್ಯುಲಮ್. ಆಪ್ಷನ್ ಡಿ, ಅಕಾಡೆಮಿಕ್ ಬುಕ್ ಆಫ್ ಕ್ರೆಡಿಟ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್. So academic bank of credit referred as ABC in short. It is a virtual mechanism that will deal with the credits earned by students of higher education institutions in India which are recognized by UGC. Question number 14. Which channel of Swayam Prabha deals with management, library science, information science and related subjects? ಸ್ವಯಂ ಪ್ರಭಾದ ಯಾವ ಒಂದು ಚಾನಲ್ ನಿರ್ವಹಣೆ, ಗ್ರಂಥಾಲಯ ವಿಜ್ಞಾನ, ಮಾಹಿತಿ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳೊಂದಿಗೆ ವ್ಯವಹರಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಎ, ವಾಗೀಶ್. ಆಪ್ಷನ್ ಬಿ, ಕೌಟಿಲ್ಯ. ಆಪ್ಷನ್ ಸಿ, ಪ್ರಬೋಧ್. ಆಪ್ಷನ್ ಡಿ, ಪ್ರಬಂಧನ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪ್ರಬಂಧನ್, ಚಾನಲ್ 5. So these are the channel names. Channel 1 is Vagish, deals with languages, literature and culture.
Channel 2 is Sanskriti, deals with Sanskrit, Yoga and Ayurveda. Channel 3 is Prabodha, deals with social science and behavioral science. Channel 4 is Saraswat, deals with education, psychology and home science. Channel 5 Prabandhan, deals with management, library science, information science and related subjects. Channel 6 Vidik, deals with law, legal studies, human rights. Channel 7 NPTEL, deals with engineering, science and technology. Question number 15. What are some key factors that can enhance the learning experience for students in a classroom setting? Option A, providing a structured and organized curriculum. Option B, allowing students to choose their own topics of study. Option C, encouraging active participation and class discussions. Option D, minimizing the use of technology in the classroom. Option E, assessing students solely through final exams. Correct answer is option C, A and C only. Providing a structured and organized curriculum and encouraging active participation and classroom discussions. These are key factors to enhance the learning experience. ಓಕೆ, ಇದು ಇವತ್ತಿನ ಒಂದು ತರಗತಿಯಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಪೇಪರ್ 1 ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, PYQ ಗಳನ್ನ ನೀಡ್ತಾ ಇದ್ದೀವಿ. 5000+ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಜಾಯ್ನ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.